ಎಲ್ಲರಿಗೂ ಒಂದು ಆಸೆ ಅಂತ ಇರುತ್ತೆ. ಆಟೋ ಡ್ರೈವರ್ ಆಗಿ ನನ್ನ ಮಗಳನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇತ್ತು. ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಸಂಡೇ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ರೆಡಿ ಆದ್ವಿ. ಎಲ್ಲ ತಲೆಗೆ ಹಾಕ್ಕೊಂಡು ನನ್ನ ಮಗಳಂತೂ ಫುಲ್ ಖುಷಿಯಾಗಿ ಡ್ಯಾನ್ಸ್ ಆಡಿಕೊಂಡು ಆಚೆ ಹೋಗ್ತಾಯಿದ್ದೀವಿ ಅಂದರೆ ನನ್ನ ಮಗಳಿಗೆ ಖುಷಿ ಆಯ್ತದೆ. ಅದರಲ್ಲೂ ಡ್ಯಾನ್ಸ್ ಮಾಡಿಕೊಂಡು ಥರ ಏನೋ ಜೋಶ್. ನನ್ನ ಮಗಳು ಹೇಳೋಕ್ಕೆ ಚೆಂದ. ಒಟ್ಟು ಚಿಕ್ಕ ಚಿಕ್ಕ ಮಾತುಗಳು. ಆಮೇಲೆ ಓರೆಮಲ್ಗೆ ಹೋದ್ವಿ, ಶೂಟಿಂಗ್ ಮಾಡು ಅಂತ ಬಿಟ್ವಿ ಅವಳನ್ನ. ಎಲ್ಲ ಅದಕ್ಕೂ ಶೂಟ್ ಮಾಡಿಕೊಂಡು ಖುಷಿಯಾಗಿ ಏನೋ ಒಂಥರ ಖುಷಿಯಾಗಿ ಮಾಡ್ಕೊಂಡಿದ್ದು. ಆಮೇಲೆ ಅಲ್ಲಿ ರೇಟ್ ನೋಡಿದ್ರೆ ನಮಗೆ ಆಗಲ್ಲ ಅನಿಸುತ್ತೆ. ಬಟ್ ನನ್ನ ಮಗಳ ಖುಷಿನೇ ನನ್ನ ಖುಷಿ. ಅವತ್ತೇನು ದುಡ್ದಿದ್ನೋ ಅದೆಲ್ಲ ಅಲ್ಲೇ ಕಾರ್ಡ್ ತೊಗೊಂಡು ಅಲ್ಲೇ ನನ್ನ ಮಗಳಿಗೆಲ್ಲ ಗೇಮ್ ಆಡಿಸ್ಬೇಕು ಅಂತೇಳಿ, ಎಲ್ಲರ ಥರ ನನ್ನ ಮಗಳೂ ಚೆನ್ನಾಗಿರಬೇಕು. ನಾನು ಕಷ್ಟಪಟ್ಟರೂ ಪರವಾಗಿಲ್ಲ, ನನ್ನ ಮಗಳು ಕಷ್ಟಪಡಬಾರ್ದು ಅಂತೇಳಿ ಅಲ್ಲೇ 1200 ರೂಪಾಯಿ ಕೊಟ್ಟು ಕಾರ್ಡ್ ತೊಗೊಂಡು ಅಲ್ಲೇ ಗೇಮೆಲ್ಲ ಆಡಿಸ್ತಾಯಿದ್ದೆ. ನೋಡಿರಿ ಹೆಂಗೆ ಓಡಿಸ್ತಾಳೆ ನನ್ನ ಮಗಳು. ಬೈಕ್ ನೋಡ್ಸು ಅಂದರೆ ಎಲ್ಲ ಕಡೆ ಕೂತ್ಕೊಂಡೆಲ್ಲ ಹೋಗ್ತಾಳೆ. ಮುಟ್ಟಕ್ಕೆ ಹೋದರೆ ಬಿಡಲ್ಲ. ಏನು ಮಾಡೋದು. ಆದರೂ ಚೆಂದ. ಕಷ್ಟ ಯಾವತ್ತಿದ್ರೂ ಇದ್ದೇ ಇರುತ್ತೆ. ಆಮೇಲೆ ಶೂಟಿಂಗ್ ಆಡ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡ್ರು. ಅವರಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಹಿಂಗೆ ಹೊಡಿಬೇಕು ಹಂಗೆ ಹೊಡಿಬೇಕು ಅಂತ. ನನ್ನ ಮಗಳು ಇವಾಗ ಎಕ್ಸ್ಪ್ರೆಷನ್ ಕೊಡ್ತಾಳೆ ನೋಡಿರಿ ಯಾವ ಥರ ಕೊಡ್ತಾಳೆ ಅಂತ. ಆಮೇಲೆ ಯಾವ ಥರ ಬರ್ತಾಯಿದೆ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ನನ್ನ ಮಗಳು ನೋಡಿ ಎಕ್ಸ್ಪ್ರೆಷನ್ ಇವಾಗ ಬರುತ್ತೆ ನೋಡಿರಿ. ಅಲ್ಲಿ ಅಲ್ಲಿ ಕಚ್ಕೊಂಡು ಶೂಟ್ ಮಾಡ್ತಾವೆ. ಏನೋ ಒಂಥರ ಖುಷಿ. ನಾವು ಕಷ್ಟಪಡೋದು ಇದ್ದೇ ಇರುತ್ತೆ ಲೈಫಲ್ಲಿ. ಬಟ್ ಮಕ್ಕಳನ್ನಂತೂ ಚೆನ್ನಾಗಿ ನೋಡ್ಕೋಬೇಕು, ಅಷ್ಟೇ ನನ್ನ ಖುಷಿ. ಅಲ್ಲಿ ಬಂದಿರೋ ಮಕ್ಕಳೆಲ್ಲ ಎಲ್ಲರೂ ಆಡ್ತಾಯಿದ್ರು. ನನ್ನ ಮಗಳು ನಿಂತ್ಕೊಂಡು ನೋಡ್ತಿದ್ಲು. ಒಂದು ಮಾತಂದು, ನಾನು ಆಡ್ತೀನಪ್ಪ ಅಂತಂದು. ಸರಿ ಆಯಿತು ಅಪ್ಪ ಆಡು ಅಂದೆ. ಆಮೇಲೆ ಅವ್ರ ಅಮ್ಮನೂ ತಗೊಂಡು ತಗೊಂಡು ಶೂಟ್ ಮಾಡಿದ್ರು. ಅವರು ಸ್ವಲ್ಪ ಖುಷಿಪಟ್ಟರು. ಆಮೇಲೆ ನನಗೂ ಒಂದು ಚಾನ್ಸ್ ಕೊಟ್ಟರು ಲಾಸ್ಟಿಗೆ. ನೀನೊಂದ್ಸಲ ಆಡಪ್ಪ ಅಂತಂದು ನನ್ನ ಮಗಳು. ಸರಿನಪ್ಪ ಆಯಿತು ಅಂತಂದೆ. ಮತ್ತೆ ಆಡ್ತೀನಿ ಅಂದು ಅದೇ ಗೇಮ್ನ. ಸರಿ ಆಯಿತು ಆಡಪ್ಪ ಅಂತ ಹೇಳ್ಬಿಟ್ಟು ಆಡಿಸ್ದೆ. ಜೀವನದಲ್ಲಿ ಇವಾಗ ಆಟೋ ಓಡಿಸ್ಕೊಂಡು ಯಾವತ್ತೋ ಒಂದು ಭಾನುವಾರ ಒಂದು ದಿವಸ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಖುಷಿನೇ. ಆಮೇಲೆ ನನ್ನ ಮಗಳು ಮನೆಗೆ ಬಂದಮೇಲೆ ಪಾಪ್ಕಾರ್ನ್ ಮಾಡಿಕೊಟ್ಟು ತಗೊಬಂದು, ತಗೊಳಪ್ಪ ಪಾಪ್ಕಾರ್ನ್ ತಿನ್ನಪ್ಪ ಪಾಪ್ಕಾರ್ನು. ಏನು ಹೌದಾ, ನೆಗಡಿ ಆಗದ. ಕ್ಯೂಟಾಗಿ ಮಾತಾಡೋದೇ ಒಂದು ಚೆಂದ. ಅದನ್ನು ನೋಡಿ ನಾನು ಸಂತೋಷ ಪಡಬೇಕು. ನೋಡಿ ಎಷ್ಟು ಚೆನ್ನಾಗಿ ತಿನ್ನಿಸಿ. ಇದೇ ಅಲ್ವೇನ್ರಿ ಜೀವನ ಅಂದರೆ, ಇದೇ ಖುಷಿ. ಏನಿಲ್ಲ ಅಂದ್ರೂ ಮಕ್ಕಳು ಖುಷಿ ನೋಡೋದ್ರಲ್ಲಿ ತುಂಬಾ ಖುಷಿಯಾಗುತ್ತೆ. ನೋಡ್ರಿ ಹೆಂಗೆ ತಿನ್ನಿಸ್ತಾರೆ, ಹಿಂಗೆ ತಿನ್ನೋಣ ಬಾಪ ಅಂತ. ಡ್ಯಾನ್ಸ್ ಆಡಿಕೊಂಡು ಪಾಪ್ಕಾರ್ನ್ ತಿಂದ್ಕೊಂಡು. ಇವತ್ತಿನ ವ್ಲಾಗ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ.